ಪಾಗಲ್ ಪ್ರೇಮಿ ನಾಗೇಂದ್ರನಿಂದ ನಾಡ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಊಬರ್ ಕ್ಯಾಬ್ ಚಾಲಕ ಪ್ರವೀಣ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪಾಗಲ್ ಪ್ರೇಮಿ ನಾಗೇಂದ್ರನಿಗೆ ನಾಡ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇನ್ಸಿಡೆಂಟ್ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬ್ ಚಾಲಕ ಮಾತನಾಡಿದ್ದಾರೆ. ಬೆಳಗ್ಗೆ 10:30ಕ್ಕೆ ಜಯನಗರದಿಂದ ನಾಗೇಂದ್ರನನ್ನ ಪಿಕಪ್ ಮಾಡಿದ್ದೆ. ಒಂದು ಹುಡುಗ ಒಂದು ಹುಡುಗಿಯನ್ನ ಬ್ಯಾಗ್ ಹಾಕೊಂಡು ಬಂದಿದ್ರು. ಪಿಕಪ್ ಮಾಡಿದ್ದೆ. ಸುಮ್ಮನೆ ಬಂದು ಕೂತ್ಕೊಂಡ್ರು. ನಾವು ಹಾಗೆ ಹೋಗ್ತಾ ಇದ್ವಿ. ಆಗ ಯಾರೋ ಒಬ್ರು ಪೊಲೀಸರು ನನಗೆ ಫೋನ್ ಮಾಡಿದ್ರು. ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡಂತಹ ನಾಗೇಂದ್ರ ಆಕೆಯ ಕುತ್ತಿಗೆಯನ್ನ ಹಿಡಿದಿದ್ದ. ಚಾಕು ಹಿಡಿದುಕೊಂಡು ಇಬ್ರು ಕೂಡ ಗುದ್ದಾಡ್ಕೊಂಡ್ರು. ಆಕೆಯ ತಲೆಯಿಂದ ರಕ್ತ ಬರ್ತಾ ಇತ್ತು. ಗಾಡಿ ಸೈಡ್ಗೆ ಹಾಕಿದ್ದೆ. ಅವನ ಬಳಿ ಚಾಕು ಕಸಿದ್ಕೊಂಡು ಎಸೆಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಅದೇ ಟೈಮ್ಗೆ ಆಕೆ ಅಣ್ಣ ಗಾಡಿಯಲ್ಲಿ ಬಾಂಬ್ ಇದೆ ಅಂತ ಹೇಳ್ತಾಳೆ. ಅಣ್ಣ ಗಾಡಿಲಿ ಬಾಂಬ್ ಇದೆ ಅಂತ ಹೇಳ್ತಾಳಂತೆ ಆಕೆ. ಆ ಬಳಿಕವಾಗಿ ಆಕೆ ಬೈಕ್ ಹತ್ಕೊಂಡು ಅಲ್ಲಿಂದ ಹೋಗಿಯೇ ಬಿಟ್ಲು. ಗಾಡಿ ಸೇಫ್ ಮಾಡಲಿಕ್ಕೆ ನಾನು ಕೂಡಲೇ ಅದನ್ನ ಬಿಸಾಡಿದೆ. ಇನ್ನೊಂದು ಬಾಂಬ್ ಕೂಡ ಇತ್ತು, ಅದನ್ನ ಆತ ಹಚ್ಚಿಯೇ ಬಿಟ್ಟಿದ್ದ. ನಾನು ಕೂಡಲೇ ಗಾಡಿ ಡಾಕ್ಯುಮೆಂಟ್ಸ್ ತಗೊಂಡು ಹೊರಗಡೆ ಬಂದೆ. ಆತ ಒಳಗಡೆ ಇದ್ದ. ಕಾರಿನಲ್ಲಿ ಇಟ್ಟಿದ್ದಂತಹ ಬಾಂಬ್ ಸ್ಫೋಟವಾಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಆತ ಯಾರು, ಏನು, ಯಾಕೆ ಜಗಳ ಆಯಿತು ನನಗೇನು ಕೂಡ ಗೊತ್ತಾಗಲಿಲ್ಲ. ಬಟ್ ಜಗಳ ಆಗಿದೆ, ಯಾವ ಕಾರಣಕ್ಕೆ ಕಿತ್ತಾಡ್ಕೋತಾ ಇದ್ದಾವೆ ಇವೆರಡು ಗೊತ್ತಾಗ್ತಿಲ್ಲ. ಇದಕ್ಕಿದ್ದಂಗೆ ಒಂದು ಕಾಲ್ ಬರುತ್ತೆ. ಊಬರ್ ಕ್ಯಾಬ್ ಚಾಲಕ ಪ್ರವೀಣ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚಾಲಕ ಏನ್ ಮಾತನಾಡಿದ್ದಾರೆ ಕೇಳೋಣ. ಸುಮಾರು 11:30 ಸುಮಾರಿಗೆ ಬೆಂಗಳೂರು ಜಯನಗರದಿಂದ ಪಿಕಪ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದು ಡ್ಯೂಟಿ ಮಾಡಿದ್ವಿ ಊಬರ್ ಇಂದ. ಡ್ಯೂಟಿ ಮಾಡಿದೆ. ಇವ್ರದ್ದು ಡ್ಯೂಟಿ ಬಿತ್ತು. ಹಂಗೆ ಡ್ಯೂಟಿ ತಗೊಂಡೆ. ಏನು ಒಂದು ಬ್ಯಾಗ್ ಹಾಕೊಂಡು ಬಂದಿದ್ರು. ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಬಂದಿದ್ರು. ಬಂದ್ರು. ಅಲ್ಲಿಂದ ನಾನು ಬಂದೆ. ಹಂಗೆ ಡೀಸೆಲ್ ಹಾಕಿದೆ ಬಂಕ್ ಹತ್ರ. ಡೀಸೆಲ್ ಹಾಕಿ ಹೋಗಿ ರಿಸರ್ಚ್ಗೆಲ್ಲ ಹೋಗಿದ್ದಾರೆ. ಇಬ್ರು ಹೋಗಿದ್ದಾರೆ. ಆ ಹುಡುಗಿನ ಹೋಗಿದ್ದಾಳೆ, ಅವನು ಹೋಗಿ ಸುಮ್ಮನೆ ಬಂದು ಕೂತ್ಕೊಂಡ್ರು ಆರಾಮಾಗಿ ಹೋಗ್ತಾ ಇದ್ವಿ. ನಂತರ ಅಲ್ಲಿ ಒಬ್ರು ಪೊಲೀಸ್ ಯಾರೋ ನನ್ನ ನಂಬರ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದವಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ಹಂಗೆ ಅಂತ ಫೋನ್ ಮಾಡಿದ್ರು. ಅಷ್ಟೊತ್ತು ನಮ್ಮ ಬ್ರದರ್ ಕಾಲ್ ಮಾಡಿದ್ರು. ನೋಡು, ಇದು ಯಾರೋ ಒಬ್ರು ಫೋನ್ ಮಾಡೋರು, ನಂಗೂ ಫೋನ್ ಮಾಡ್ಯಾರ, ಅದನ್ನ ಕಿಡ್ನಾಪ್ ಕೇಸ್ ಅಂತ ಅವ್ರ ನಂಬರ್ಗೆ ಕಾಲ್ ಮಾಡಿ ಮಾತಾಡು ಅಂತ ಸೈಡ್ ಅಂತ ಹೇಳ್ತಾ ಇದ್ರು. ಅಷ್ಟ ಅವ್ನು ಕೇಳ್ಕೊಂಡು ಅವನು ಅವಳಿಗೆ ಚಾಕುವಿಂದ ಇದ್ ಮಾಡ್ತಾ ಇದ್ದ. ಚಾಕುವಿಂದ ಹಿಂಗ್ ಮಾಡಿ ಕುತ್ತಿಗೆ ಹಿಡ್ಕೊಂಡಿದ್ದ. ಅವಾಗ ಏನಾಯ್ತಂದ್ರೆ ನಾನು ಅಲ್ಲಿಂದ ನೋಡ್ತಾ ಬಂದೆ, ಎಲ್ಲಿ ನಿಯರ್ ಯಾವ್ದ್ರು ನಂಗೆ ಅಲ್ಲಿಂದ ಯಾವ್ದಾದ್ರು ಸೈಡ್ ಅಂಗಡಿ ಸಿಕ್ಕರೆ ನಾನು ನಿಲ್ಸ್ಬಿಡೋಣ ಅಂತ. ಅಲ್ಲಿಂದ ನೋಡ್ತಾ ಬಂದೆ. ಇಲ್ಲಿ ಹತ್ರ ಬಂದ ತಕ್ಷಣ ಸೈಡ್ಗೆ ಇದ್ ಮಾಡಿದ. ಅವ್ ಚಾಕುವಿಂದ ಇಬ್ರು ಗುದ್ದಾಡ್ಕೊಂತಿದ್ರು. ಚಾಕು ತಗೊಂಡು ತಲೆಗೆಲ್ಲ ಇಲ್ಲ, ಅವನ ಹತ್ರ ಒಂದೇ ಚಾಕು ಇರೋದು. ಚಾಕು ತಗೊಂಡು ಬ್ಲಡ್ ಎಲ್ಲ ಬರ್ತಿತ್ತು ಅವ್ರ ತಲೆಗೆ. ನಾನ್ ಮಿರರ್ ನೋಡಿದವ ಸೈಡ್ ಹಾಕ್ಬಿಟ್ಟೆ ಗಾಡಿ. ಇಲ್ಲೇ ಸೈಡ್ ಹಾಕೊಂಡು ಹಂಗೆ ಬೈಕ್ನವ್ರಿಗೆಲ್ಲ ಕರ್ದ, ಅಣ್ಣ ಒಂಚೂರು ಹೆಲ್ಪ್ ಮಾಡಿ ನನ್ನ ಹತ್ರ ಒಬ್ಬನ ಹತ್ರ ಏನ್ ಮಾಡಕ್ಕಾಗತ್ತೆ, ದಪ್ಪ ಆಯ್ತು ನಾನು. ಹಂಗೆ ಕರ್ದೆ ನಂತರ ನಾನು ಅವನ ಮೇಲೆ ಇದ್ ಮಾಡಿದೆ. ಆ ಚಾಕು ಈ ಕಡೆ ತೆಗ್ದು ಮುರ್ದಿ ಹೊರಗಡೆ ಬಿಸಾಕನ ಅಂತ. ನಂತರ ನಾನು ಚಾಕು ಇದ್ ಮಾಡಿದೆ. ಆ ಹುಡುಗಿ ಆ ಕಡೆಯಿಂದ ಬಚಾವ್ಬಿಟ್ಲು. ಈ ಕಡೆ ಬಂದ್ಬಿಟ್ಟು ಆ ಕಡೆ ಬಂದ್ಲು. ಅವಳು ಕರ್ದು ಹೇಳ್ತಿಲ್ಲ, ಅಣ್ಣ ಬಾಂಬ್ ಇದೆ ಗಾಡಿ ಒಳಗಡೆ, ಬಾಂಬ್ ತಗೊಂಡ್ ಬಂದಿದ್ದಾನ ಅವನು ಅಂತ ಹೇಳಿ. ಯಾರೊಬ್ರು ಅವ್ರು ಬೈಕ್ ನಿಂತರಿದ್ರು. ಆ ಬೈಕ್ ಹತ್ಬಿಡ್ತಾವ್. ಮುಂದ್ಗಡೆ ನಡೆದ್ಬಿಟ್ರು. ನಾನು ಇವನ ಹತ್ರ ಇದ್ ಮಾಡ್ತಿದ್ನಲ್ಲ, ಅದು ಇಷ್ಟು ಉದ್ದದ್ದು ರೌಂಡ್ ಪ್ಲಾಸ್ಟಿಕ್ ಕಟ್ಕೊಂಡಿತ್ತು. ಅದ್ ಬತ್ತಿಗಿದೆ, ಇಷ್ಟುದ್ದು ಬತ್ತಿತ್ತು. ಅವ್ನು ಲೈಟರ್ ತಗೋಷ್ಟ್ರಲ್ಲಿ ಅವ್ನ ಮೈ ಮೇಲೆ ಇದನ್ನ ಗಟ್ಟಿ ಒತ್ತಿಡ್ಕೊಂಡು ಅದ್ರ ತೆಗ್ದು ಆ ಕಡೆ ಬಿಸಾಕಿದೆ. ಅದನ್ನ ಬಿಸಾಕಿದ್ದೀನಿ ಆಚೆಗೆ. ಯಾಕೆ ನನ್ ಗಾಡಿ ಚೆಕ್ ಮಾಡ್ಬೇಕು. ಬಿಸಾಕಿದ ತಕ್ಷಣ ಈಚೆ ಕಡೆ ಬಂದ. ಮತ್ತೆ ನಾನ್ ತುಂಬಾ ದಪ್ಪ ಇದ್ದಾನೆ, ನನ್ನ ಹತ್ರ ಎಲ್ಲ ಅನ್ಸ್ಕೊಳಕ್ಕೆಲ್ಲ ಆಗ್ಲಿಲ್ಲ ಒಂದು. ನಂತರ ಕಾರಲ್ಲಿ ಒಳಗಡೆ ಹೋಗ್ಕೊಂಡು ಇನ್ನೊಂದು ಹೆಚ್ಚಿಗೆ ಬಿಟ್ಟಿದ್ದೆ. ಹಚ್ಕೊಂಡಿದ್ದ. ನಾನೇನ್ ಮಾಡಿದೆ, ಗಾಡಿ ಡಾಕ್ಯುಮೆಂಟ್ಸ್ ಇನ್ನೊಬ್ರು ಎಲ್ಲ ಡ್ರೈವರ್ ಇದ್ರು, ಅವ್ರು ನೋಡ್ತಾ ಇದ್ರು ಗಾಡಿ ಡಾಕ್ಯುಮೆಂಟ್ಸ್. 2 ಮೊಬೈಲ್ ಅಂತ ಎತ್ಕೊಂಡು ಈಚೆ ನಾನ್ ನಿಧಾನ ಬರ್ತಿದ್ದೆ. ಎಲ್ಲ ಡ್ರೈವರ್ ನನ್ ಎಳ್ಕೊಬಿಟ್ರು. ಅವ್ನ್ ಬತ್ತಿ ಹಚ್ಕೊಂಡು ಒಳಗಡೆ ಕುಂತ್ಕೊಂಡಿರೋದು ನೋಡಿ ಈ ಕಡೆ ಓಡ್ ಬಂದ್ಬಿಟ್ರು. ನಂತರ ಅದು ಬ್ಲಾಸ್ಟ್ ಆಗ್ಬಿಡ್ತು ಗಾಡಿ ಒಳಗಡೆ. ಅಷ್ಟೇ. ಒಂದು ಆಚೆ ಕಡೆ ಹೋಗ್ದಿದ್ದೀನಿ. ಎಷ್ಟಿತ್ತ ಗೊತ್ತಿಲ್ಲ ಸರ್, ನಾನ್ ನೋಡ್ಲಿಲ್ಲ ಒಳಗಡೆ, ಗೊತ್ತಿಲ್ಲ ಸರ್.
ಅದು ಒಂದ್ ಮಾತ್ರ ಈಚೆಗೆ ಫಸ್ಟ್ ಇಲ್ಲಾಂದ್ರೆ ಆ ಹುಡುಗಿ ಯಾವ ತರ ನಿಮ್ಗೆ ಬೆಳಿಗ್ಗೆ ಬುಕ್ ಮಾಡ್ಕೊಂಡಿದ್ವಿ ಊಬರ್ ಅಲ್ಲಿ ಬುಕ್ ಮಾಡಿದ್ವಿ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಹೇಮಂತ್, ನಿನ್ನೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಕ್ಕಿರುತ್ತೆ. ತನಿಖೆ ಹಂತ ಇಲ್ಲಿವರೆಗೂ ಕೂಡ ಎಲ್ಲಿಗೆ ಬಂದು ನಿಂತಿದೆ, ಏನಿದೆ ಮಾಹಿತಿ? ಎಸ್ ಕುಸುಮ, ಏನಂತಂದ್ರೆ ಪಾಗಲ್ ಪ್ರೇಮಿ ನಾಡ ಬಾಂಬ್ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗಾಗಲೇ ಏನು ರಮ್ಯಾ ಏನಿದ್ದಾಳೆ ಆತನ ಪ್ರಿಯಕರೆ ಆಕೆಗೆ ಚಿಕಿತ್ಸೆಯನ್ನ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರಿಸಿರುವಂತದ್ದು. ಏನು ಪೊಲೀಸರ ಉಪಠಾಣೆಯಲ್ಲೇ ಆಕೆಗೆ ನಿನ್ನೆಯಿಂದಲೂ ಕೂಡ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಈಗಾಗಲೇ ಆಕೆಗೆ ಏನು ತಲೆಗೆ ಪೆಟ್ಟಾಗಿತ್ತು, ಆ ಒಂದು ತಲೆಗೆ ಪೆಟ್ಟಾಗಿದ್ದಂತ ಬ್ಯಾಂಡೇಜ್ ಅನ್ನ ಕೂಡ ಈಗ ಬದಲಾಯಿಸಿರುವಂತದ್ದು. ಮತ್ತೊಂದ್ ಕಡೆ ಏನು ಕಳಂಬೆಳ ಏನು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದ್ದಂತ ಹುಡುಗನ ಮೃತದೇಹವನ್ನ ಸದ್ಯ ತುಮಕೂರು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿರುವಂತದ್ದು. ಇಲ್ಲಿ ಆತನಿಗೆ ಏನೆಲ್ಲ ಏನು ಅದನ್ನ ಚರ್ಮದ್ದು ಮತ್ತೆ ಮೂಳೆಯ ಸ್ಯಾಂಪಲ್ ಗಳನ್ನ FSL ಗೆ ಕಳಿಸ್ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೆ ಪೊಲೀಸರು ಏನು ತನಿಖೆಯನ್ನ ಮುಂದುವರಿಸಿರುವಂತದ್ದು. ನಾಡ ಬಾಂಬ್ ಯಾವ ರೀತಿಯಾಗಿ ಇವ್ರಿಗೆ ಸಿಕ್ತು ಅನ್ನುವಂತ ನಿಟ್ಟಿನಲ್ಲಿ ಏನು ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಇಲ್ಲಿ ಮೂಲವಾಗಿ ನಾಡ ಬಾಂಬ್ ಅನ್ನ ಅಂಕೋಲಾದಿಂದ ಏನು ಆರೋಪಿ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದ ನಾಗೇಂದ್ರ, ಆತ ಬೆಂಗಳೂರಿಗೆ ತಂದಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದು ಸಂಪೂರ್ಣವಾಗಿ ದೇಸಿ ನಿರ್ಮಿತವಾದಂತ ಅಂಕೋಲಾ ಬಳಿಯಿಂದ ನಿರ್ಮಾಣ ಮಾಡಿಕೊಂಡು ಆ ಬಾಂಬ್ ಅನ್ನ ಬೆಂಗಳೂರಿಗೆ ತಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಕಾರ್ ಚಾಲಕ ಏನು ಪ್ರವೀಣ್ ಇದ್ದಾನೆ, ಆತನ ಸ್ಟೇಟ್ಮೆಂಟ್ ಅನ್ನ ಕೂಡ ಪೊಲೀಸರು ಪಡ್ಕೊಳ್ತಾ ಇರುವಂತದ್ದು. ಯಾವ ಸಮಯದಲ್ಲಿ ಇವರಿಬ್ರು ಕೂಡ ಕ್ಯಾಬ್ಗೆ ಬಂದ್ರು ಅನ್ನೋ ರೀತಿಯಲ್ಲಿ ಏನು ಬೆಂಗಳೂರಿನ ಜಯನಗರ ನಿವಾಸದಲ್ಲಿ ಸುಮಾರು 11 ಗಂಟೆಗೆ ಇವರಿಬ್ರು ಕೂಡ, ರಮ್ಯಾ ಮತ್ತೆ ನಾಗೇಂದ್ರ ಇಬ್ರು ಕೂಡ ಕ್ಯಾಬ್ ಅನ್ನ ಹತ್ಕೊಂಡಿದ್ರು. ಅಲ್ಲಿಂದ ಏನೋ ತುಮಕೂರು ಮಾರ್ಗವಾಗಿ ಅವರು ಅಂಕೋಲಾಕ್ಕೆ ತೆರಳುತ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗ ಸದ್ಯ ಏನು ಅಂಕೋಲಾ ಮಾರ್ಗವಾಗಿ ತೆರಳುವಂತ ಸಂದರ್ಭದಲ್ಲಿ ಇಬ್ರು ಕೂಡ ಏನು ಚಾಕುವಿನಿಂದ ನಾಗೇಂದ್ರ ರಮ್ಯಾಳನ್ನ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಏನು ಚಾಲಕ ಆಕೆಯನ್ನ ರಕ್ಷಿಸಿ ಹೊರಗಡೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಏನು ಬಾಂಬನ್ನ ಹಚ್ಕೊಳ್ಲಿಕ್ಕೆ ಮುಂದಾಗಿದ್ದ ನಾಗೇಂದ್ರ ಅನ್ನುವಂಥದ್ದು, ಬಾಂಬನ್ನ ತೋರಿಸಿದ್ದ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆದ್ರೆ ಒಂದು ಬಾಂಬನ್ನ ಚಾಲಕ ನಾನು ಕಿತ್ತಿ ಎಷ್ಟೇ ಅಂತ ಹೇಳಿ ಹೇಳಲಾಗ್ತಿರುವಂತದ್ದು, ಇನ್ನೊಂದು ಬಾಂಬನ್ನ ಹಚ್ಕೊಂಡು ಸ್ಫೋಟ ಮಾಡ್ಕೊಂಡಿದ್ದಾನೆ. ಆದ್ರೆ ನಿಜಕ್ಕೂ ಆತನ ಕೈಯಲ್ಲಿ ಎಷ್ಟು ಬಾಂಬ್ ಇದ್ವು ಆತನ ಜೊತೆಯಲ್ಲಿ ಅನ್ನುವಂಥದ್ದು ತನಿಖೆಯಿಂದ ಅಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಚಿಕಿತ್ಸೆಯನ್ನ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.